ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ರೇಷನ್ ಅಕ್ಕಿಯನ್ನು ಬಳಸಿ ಯಾವ ರೀತಿ ನಾವು ಗರ್ಗರಿಯಾದಂತಹ ಮಸಾಲೆ ದೋಸೆಯನ್ನು ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ 3.5 ಗ್ಲಾಸಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. 2 ಟೀ ಸ್ಪೂನಷ್ಟು ನಾವು ಮೆಂತ್ಯನೂ ಸಹ ಆ್ಯಡ್ ಮಾಡ್ಕೋಬೇಕು. ಉದ್ದಿನ ಬೇಳೆನೂ ಸಹ 2 ಹಿಡಿಯಷ್ಟು ಉದ್ದಿನ ಬೇಳೆನೂ ಸಹ ನಾನು ತೊಗೊಂಡಿದ್ದೀನಿ. ಅದಾದ ನಂತರ ಅದಕ್ಕೆ 2 ಬಿಗಿ ಮುಷ್ಟಿಯಷ್ಟು ನಾವು ಅವಲಕ್ಕಿನ ತೊಗೋಬೇಕು. ಅದಾದ ನಂತರ ಅದಕ್ಕೆ ನಾವು 1-2 ಟೀ ಸ್ಪೂನಷ್ಟು ಕಡಲೆಬೇಳೆನೂ ಸಹ ಆ್ಯಡ್ ಮಾಡಿ ಅದನ್ನು ನೀಟಾಗಿ ಕಿವುಚಿ ಎಲ್ಲ ನೀಟಾಗಿ 1-2-3 ಸತಿ ತೊಳಿಬೇಕು. ತೊಳೆದಾದ ನಂತರ ಅದಕ್ಕೆ ಶುದ್ಧವಾದಂಥ ನೀರು ಹಾಕಿ ಇಡೋದಕ್ಕೆ ಬಿಡಬೇಕು. 5 ಗಂಟೆಗಳ ಕಾಲ ನೆನೆಸ್ಬೇಕು. ಅದಾದ ನಂತರ ಅದನ್ನು ರುಬ್ಬಿಟ್ಟು ಫೈನಾಗಿ ನುಣ್ಣಗೆ ರುಬ್ಬಿ ನೋಡಿ, ರುಬ್ಬಿಟ್ಟಿರುವಂಥ ಹಿಟ್ಟಿದು. ಇದನ್ನು 8-9 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ಹಿಟ್ಟು ಉದುಗೋದಕ್ಕೆ ಬಿಡಬೇಕು. ಈಗ ನೋಡಿ, ಹಿಟ್ಟು ರೆಡಿಯಾಗಿದೆ. ಈಗ ನಾವು ಎಷ್ಟು ಉಪಯೋಗಿಸೋದಕ್ಕೆ ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಉಳಿದಿದ್ದನ್ನು ಬೇರೆ ಕಡೆ ತೆಗೆದಿಡೋಣ. ಇಲ್ಲಾಂದರೆ ಅದು ಮಧ್ಯಾಹ್ನದಷ್ಟೊತ್ತಿಗೆ ಹುಳಿ ಬರುತ್ತೆ. ಈಗ ಮಾರ್ನಿಂಗ್ ಎಷ್ಟು ಬ್ರೇಕ್ಫಾಸ್ಟಿಗೆ ಬೇಕೋ ಅಷ್ಟು ಹಿಟ್ಟನ್ನು ಮಾತ್ರ ನಾವು ತೊಗೊಂಡಿದ್ದೀವಿ. ಇನ್ನು ಉಳಿದಿದ್ದನ್ನು ಸಹ ನಾವು ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ. ಈಗ ನೋಡಿ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಅದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಂಚನ್ನು ಇಡಬೇಕು. ಈಗ ನೋಡಿ, ದೋಸೆ ಹಂಚು ಸಹ ಕಾದಿದೆ. ಅದಕ್ಕೆ ರುಬ್ಬಿರುವಂಥ ಹಿಟ್ಟನ್ನು ಹಾಕಿ ರುಚಿಯಾದಂತಹ ಗರಿ ಅನ್ನುವಂತಹ ಮಸಾಲೆ ದೋಸೆ ರೆಡಿ ಆಗ್ತಾಯಿದೆ. ಈಗ ಅದನ್ನು ಸ್ವಲ್ಪ ಮುಚ್ಚಿಡಬೇಕು. ಈಗ ನೋಡಿ, ಗರಿಯಾದಂತಹ ರುಚಿಯಾದಂತಹ ಮಸಾಲೆ ದೋಸೆ ರೆಡಿಯಾಗಿದೆ. ಈಗ ಇನ್ನೊಂದು ಅದೇ ರೀತಿ ಹಾಕಿ ತೋರಿಸ್ತೀನಿ. ಈ ರೀತಿ ನೀವು ಮಾಡೋದ್ರಿಂದ ದೋಸೆ ಗರಿಯಾಗೂ ಇರುತ್ತೆ, ಹಾಗೆ ಕ್ರಿಸ್ಪಿಯಾಗೂ ಇರುತ್ತೆ, ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ. ಈ ರೀತಿ ನೀವು ಅದಕ್ಕೆ ಆಲೂಗೆಡ್ಡೆ ಪಲ್ಯ ಹಾಗೂ ಚಟ್ನಿ ಜೊತೆ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ದೋಸೆ. ನೋಡಿರಿ, ಈ ಮೆಜರ್ಮೆಂಟಲ್ಲಿ ನೀವು ಮಸಾಲೆ ದೋಸೆಯನ್ನು ಮಾಡ್ಕೊಳ್ಳಿ. ಕ್ರಿಸ್ಪಿಯಾದಂತಹ ದೋಸೆ ಜೊತೆ ಆಲೂಗೆಡ್ಡೆ ಪಲ್ಯ ಚಟ್ನಿ ಇದ್ದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ರುಚಿಯಾದಂತಹ ಗರಿಯಾದಂತಹ ಮಸಾಲೆ ದೋಸೆ ರೆಡಿಯಾಗಿದೆ. ನೀವು ಮನೇಲಿ ಇದೇ ಮೆಜರ್ಮೆಂಟಲ್ಲಿ ಟ್ರೈ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.